ಹಾಂ, ಎಲ್ಲರಿಗೂ ನಮಸ್ಕಾರ ರೀ. ಇವತ್ತು ನಮ್ಗೆ ನಮ್ಮ ಊರಿಗೆ ದೊಡ್ಡ ದೊಡ್ಡ ವ್ಯಕ್ತಿ ಬರತ್ತಾರ ರೀ. ಅದ್ರಾಗ ಹೇಳ್ಬೇಕಂದ್ರೆ ಮೊದಲಿಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ದೊಡ್ಡೊಳಗೆ ಬಿಸ್ನೆಸ್ ಬೆಳೆದಾರ ಅದಾರ ರೀ. ಅವ್ರಿಗೆ ಬರ್ತಾರೆ ಜಸ್ಟ್ ಮಿನಿಟ್ನಾಗ ರೌಂಡ್ ನಡ್ರಿ. ಸರ್ ನಿಮ್ಮ ಕ್ಲೈಂಟ್ಸ್ ಎಲ್ಲ ರೆಡಿ ಇದ್ದಾರೆ ಸರ್? ಸರ್ ಎಲ್ಲ ರೆಡಿ ಅದಾರೆ ಸರ್, ನಿಮ್ಗೋಸ್ಕರ ಎಲ್ಲ ವೇಟ್ ಮಾಡತ್ತಾರ, ಬನ್ನಿ. ಓಕೆ ಸರ್, ಬನ್ನಿ ಸರ್, ಬನ್ನಿ. ನಾನು ನೆಟ್ವರ್ಕ್ ಮಾರ್ಕೆಟ್ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ ಸರ್. ನೆಟ್ವರ್ಕ್ ಮಾರ್ಕೆಟಿಂದ ಬಿಸ್ನೆಸ್ ಅಲ್ಲಿ ಎತ್ತರಕ್ಕೆ ಹೆಂಗೆ ಬೆಳಿಬೇಕು ಜನ, ಹಾಂ ಸರ್, ಬಡವರು ಶ್ರೀಮಂತರಾಗೋದು 100% ನಮ್ಮ ವರ್ತ್ ಕಂಪ್ನಿ ಸರ್. ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದ್ರೆ ಅದೇ ಸರ್, ಬಡವರಿಂದನೇ ಶ್ರೀಮಂತ ಮಾಡಿ. ಓಕೆ ಸರ್, ಬನ್ನಿ 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 ಸರ್. ಓಕೆ, ನಾನು ಎಕ್ಸ್ಪ್ಲೇಷನ್ ಮಾಡ್ತೀನಿ ಸರ್ ಎಲ್ಲ ಕ್ಲೈಂಟ್. ಓಕೆ ಓಕೆ ಸರ್. ಹಾಂ, ಎಲ್ಲ ರೆಡಿನಪ್ಪ. ಸರ್ ಬಂದಾರ. ಬಡತನದಿಂದ ಶ್ರೀಮಂತ ಹೆಂಗಾಗಬೇಕು ಅನ್ನೋದೆಲ್ಲ ಹೇಳ್ಕೊಡ್ತಾರ ಅವರು. ಇವ್ರು ಯಾಕಂದ್ರೆ ಬಡತನದಿಂದ ಶ್ರೀಮಂತರಾಗದಾರಲ್ಲ, ಯಾವ ಥರ. ಹಲೋ ಸರ್, ಇಲ್ಲೇ ಇದ್ದೀರಿ ಸರ್, ಕ್ಲೈಂಟ್ ಮೀಟಿಂಗ್ ಅಲ್ಲಿ ಇದ್ದೀನಿ ಸರ್. ಇವಾಗ ಬರ್ತಾ ಇದ್ದೀರಾ? ಓಕೆ ಸರ್, ಓಕೆ ಸರ್, ಓಕೆ. ಸರ್ ಸಿಒ ಬರ್ತಾ ಇದ್ದಾರೆ ನಮ್ಮ ಕಂಪ್ನಿ. ಓಕೆ, ನೋಡಿ ಇವಾಗ ನೋಡಿ, ಇವರೊಬ್ಬರು ಅಷ್ಟೇ ಅಲ್ಲ, ಇನ್ನೊಬ್ರು ಸಿಒ ಕೂಡ ಬರ್ತಾ ಇದಾರೆ. ಸಿಒ ಅಲ್ಲ ಸರ್, ಸಿಒ. ಸಾರಿ ಸರ್, ಓಕೆ ಸರ್, ಓಕೆ, ಪರವಾಗಿಲ್ಲ. ಇನ್ನೊಬ್ರು ಸಿಇಒ ಅವ್ರು ಬರ್ತಾ ಇದಾರೆ. ಈಗ ಬಂದ್ಬಿಟ್ಟು ಇವರು ಅವರೆಲ್ಲ ಕೂಡ್ಬಿಟ್ಟು ಸಿಕ್ಕಾಪಟ್ಟೆ ದೊಡ್ಡದಾಗಿ ಏನೋ ಒಂದು ಸಾಧಿಸ್ಬಿಟ್ರ ಅವರೆಲ್ಲ. ಅದು ನಮ್ಗೆ ಹೇಳ್ಬಿಟ್ಟು ನಮಗೂ ದೊಡ್ಡ ಮಾಡ್ತಾರೆ. ನಮ್ಮ ಕಂಪ್ನಿ ರೆಪ್ಯೂಟೆಡ್ ಕಂಪ್ನಿ ಸರ್, ಅದು ಎಲ್ಲ ಕಡೆನೂ ಅದು ನಮ್ಗೆ ಗೊತ್ತಿದೆ ಸರ್. ಒಂದು ಸೆಕೆಂಡ್, ಅವ್ರ ಹೆಸರು ಏನಂದ್ರೆ ಸರ್? ಬಿಸ್ನೆಸ್ ಮ್ಯಾನ್ ಶರತ್ ಸರ್. ಶರತ್ ಅವರ? ಹೌದು, ಶರತ್ ಅವರು. ಇಲ್ಲೆಲ್ಲ ಕೇಳಂಗಿದೆ ಸರ್, ಅವ್ರು ನೋಡ್ಕೊಂಡ್ಬರ್ತಿಲ್ಲ. ಇಲ್ಲ ಸರ್, ಎಲ್ಲ ಕಡೆ ಅವರು ಟ್ರೆಂಡಿಂಗ್ ಅಲ್ಲಿ ಇದ್ದಾರೆ. ಹೌದಾ? ಓಕೆ ಸರ್, ಕರ್ಕೊಂಬರ್. ನಮಸ್ಕಾರ ಸರ್. ನಮಸ್ಕಾರ. ನಿಮ್ಮ ಚಾನಲ್ ಸರ್. ನಿಮ್ಮ ಕ್ಲೈಂಟ್ ಎಲ್ಲ ಬಂದಾರ ಸರ್, ನಿಮ್ಗೋಸ್ಕರ ವೇಟಿಂಗ್ ಅದ, ಬರ್ರಿ. ಮಾಡಿ ನಿಮ್ಗೆ ಕ್ಲೈಂಟ್ಸ್ ಎಲ್ಲ ಕರೆದಿಲ್ಲ ಎಲ್ಲ ಬಂದಾರ ಸರ್, ಇವಾಗ ನಿಮ್ಗೋಸ್ಕರ ವೇಟ್ ಮಾಡ್ತಾರ. ಅವ್ರಿಗೆ ಏನ್ ಹೇಳ್ತಾರೆ ಹೇಳಿ ಸರ್. ಹಾ, ಎಲ್ಲ ಸೈಲೆಂಟ್ ಆಗಿ ಕೇಳ್ರಪ್ಪ ಅವ್ರದೆಲ್ಲ. ಸರ್, ಇದು ಬಡವರ ಸಾಯಿ ಬರೋದಕ್ಕೆ ಇದು ಅದೇ ಸಾಲಿ. ಓಕೆ ಸರ್, ಮಾತಾಡ್ರಿ ನೀವು. ಸರ್, ಎಲ್ಲರೂ ನಮಸ್ಕಾರ ಸರ್. ನಮಸ್ಕಾರ ಸರ್. ನಿಮ್ಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದ್ರೆ ಏನು ಗೊತ್ತಾ ಸರ್? ನಿಮ್ಗೆ ಹಿಂದಿ ಕಾಯಿಪಲ್ಯ ಮಾರ್ಕೆಟ್ ಬಜಾರ್ ಇದೆಯಲ್ಲ, ಅದೇ ಅಷ್ಟೇ ಗೊತ್ತು ಸರ್ ನಮ್ಗೆ. ಇದು ದನಗಳು ಮತ್ತು ಕುರುಗಳು ಅದೇ ಮಾರ್ಕೆಟ್ ಅದೇ ಇರ್ಬೋದು ನಮ್ಗೆ ಅನಿಸ್ತದೆ. ಅದೇ ಮಾರ್ಕೆಟ್ ಅಲ್ಲ, ಅದೇ ಮಾರ್ಕೆಟ್ ಬಂದರೆ ನೋಡಂತ ಹಂಗೆ ಅನಿಸ್ತಾ ಇದೆ ಸರ್. ನೀವು ಹೇಳಿದ ಮಾರ್ಕೆಟ್ ಅದಲ್ಲ ಸರ್, ನಮ್ದೇ ಒಂದು ಓನ್ ಕಂಪನಿ ಇರುತ್ತೆ. ಆ ಬಿಸ್ನೆಸ್ ಪ್ರಕಾರ ನಾವು ಮಾಡಿ ನಿಮ್ಗೆ ಯಾವ ತರ ದುಡ್ಡು ಮಾಡಬೇಕು, ಬಡವರಾಗಿದ್ದರೆ ಅಂತೇಳಿ ಇದೊಂದು ಸಹಾಯ ಎಲ್ಲರಿಗೆ ಅಂತ ಮಾಡ್ತಾ ಇದ್ದೀವಿ ಸರ್. ಅದಕ್ಕೆ ನಾನು ಯಾವ ತರ ಹೇಳ್ತೀನಿ ಅದು ಕಾನ್ಸೆಪ್ಟ್. ಇದರಲ್ಲಿ ಏನು ದುಡ್ಡು ಇನ್ವೆಸ್ಟ್ಮೆಂಟ್ ಇರಲ್ಲ ಸರ್, ಸ್ವಲ್ಪ ಸಣ್ಣಗೆ ಒಂದು ಫೀಸ್ ಇರುತ್ತೆ. ರೊಕ್ಕ ಈಗ ಬಾರ್ಸ್ಕೊಂಡು ಮತ್ತೆ ಕಿಶಾಗಿ ಇರೋದು, ರೊಕ್ಕ ತಗೊಂಡು ಅಂದ್ರೆ ಏನು ಇಲ್ಲ. ಬೆಂಗಳೂರು ನಾವು ಬೆಂಗಳೂರು ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಇಲ್ಲ, ಅವ್ರಿಗೆ ಎಷ್ಟು ಕೇಳು ಸರ್. ನಮ್ಮ ಕಂಪ್ನಿ ಕಾನ್ಸೆಪ್ಟ್ ಬಗ್ಗೆ ಇದರಲ್ಲಿ ನಮ್ದು ಏನಂದ್ರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಸರ್. ನೆಟ್ವರ್ಕ್ ಮಾರ್ಕೆಟಿಂಗ್ ಆಕ್ಚುಲಿ ಇರೋದು. ನೀವು ಇದರಲ್ಲಿ ಜಾಯಿನ್ ಆಗ್ಬೇಕಂದ್ರೆ ಫಸ್ಟಿಗೆ ಒಂದು ಫೀಸ್ ಆಗಿ ಜಾಯಿನ್ ಆದರೆ 1200 ಇರುತ್ತೆ ಸರ್. ಬರೀ 1200 ಅಷ್ಟೇ ಸರ್, ಅಷ್ಟು ಅದಕ್ಕಿಂತ ಜಾಸ್ತಿ ಇರಲ್ಲ. 1200 ಇರುತ್ತೆ ಸರ್. ಇದರಲ್ಲಿ ನೀವು ಇಬ್ಬರಿಗೆ ಜಾಯಿನ್ ಮಾಡ್ಬೇಕು ಸರ್. ಇದರಲ್ಲಿ ಇಬ್ಬರಿಗೆ ಜಾಯಿನ್ ಮಾಡಿದಾಗ ಅವರು 1200 ಕೊಡ್ತಾರೆ, ಇವ್ರು 1200 ಕೊಡ್ತಾರೆ ಸರ್. ಆಮೇಲೆ ಇದರಲ್ಲಿ 300 ರೂಪಾಯಿ ನಿಮಗೆ ಫಸ್ಟಿಗೆ ಯಾರು ರಿಜಿಸ್ಟರ್ ಆಗಿದೆ ಅವ್ರಿಗೆ ಸಿಗುತ್ತೆ ಸರ್. ಇವ್ರ ಕಡೆಯಿಂದನೂ 300 ರೂಪಾಯಿ ಸಿಗುತ್ತೆ ನಿಮಗೆ. ಅರ್ಥ ಆಯ್ತು ಸರ್ ನಿಮಗೆ? 300 ರೂಪಾಯಿ ಅವ್ರಿಗೆ ಸಿಗ್ತದಲ್ಲ. ಇವಾಗ ಇದೇ ತರ ಜಾಯಿನ್ ಮಾಡ್ತಾ ಹೋದ್ರೆ ಸರ್, ಲಕ್ಷಾಂತರ ಜನ ಜಾಯಿನ್ ಮಾಡಿದ್ರೆ ನಿಮ್ಗೆ ಕೂತಲ್ಲೇನೆ 1 ಲಕ್ಷ ಬರುತ್ತೆ ಡೈಲಿ. ದಿನಕ್ಕೆ 1 ಲಕ್ಷ ಆರಾಮಾಗಿ ದುಡಿಬಹುದು ಸರ್. ನಾನು ಇವಾಗ ಪ್ರೆಸೆಂಟ್ ಅಲ್ಲಿ ಹೇಳ್ಬೇಕಂದ್ರೆ ಇದ್ರ ಬಗ್ಗೆ ಇಷ್ಟೇ ಕಾನ್ಸೆಪ್ಟ್ ಸರ್. ಸರ್, ಈ ತರ ಮಾರ್ಕೆಟಿಂಗ್ ಮಾಡಿದಾಗ ನಿಮ್ಗೆ ಪ್ರತಿ ಜಾಯಿನರ್ಸ್ ಅಲ್ಲಿ ಒಂದು 300 ರೂಪಾಯಿ ಸಿಗುತ್ತೆ ಸರ್. ಇವಾಗ ನೀವು ರಿಜಿಸ್ಟರ್ ಆಗಿಬಿಟ್ರೆ ಸಾಕು, ಇವಾಗ ದುಡ್ಡು ತಾನಾಗೆ ಬರ್ತಾನೆ ಇರುತ್ತೆ ಸರ್, ಕಂಟಿನ್ಯೂ. ಇದೇ ನಮ್ಮ ಸ್ಮಾರ್ಟ್ ಬಿಸ್ನೆಸ್ ಸರ್. ಸ್ಮಾರ್ಟ್ ಬಿಸ್ನೆಸ್ ಅಲ್ಲಿ ಸರ್ ಇವಾಗ ರಿಜಿಸ್ಟರ್ ಆಗ್ತಾರೆ ಸರ್ ನಿಮ್ಮ ಕ್ಲೈಂಟ್ ಎಲ್ಲ. ಸರ್ ಏನಿಲ್ಲ, ಬರೀ 1200 ಅಷ್ಟೇ ಇರೋದು. ಅಷ್ಟು ಫೀಸ್ ಆದ್ರೆ ಮುಗಿತು ಸರ್. ಈಗ ನಮ್ಮ ಸರ್ 10 ವರ್ಷದಿಂದ ಮಾಡಿದ್ದಾರೆ. ಇವಾಗ ಅವ್ರು ಬರೀ 1200 ಇನ್ವೆಸ್ಟ್ ಮಾಡಿದ್ದಾರೆ. ಬನ್ನಿ ಸರ್ ಈ ಕಡೆ. ಇವ್ರ ಹತ್ರ ಸದ್ಯ BMW ಒಂದಿದೆ, ಫೆರಾರಿ ಇದೆ. ಫೆರಾರಿ ಕಾರ್ ನೋಡಿದ್ರೆ ನೋಡಿಲ್ಲ, ಜೀವನದಲ್ಲಿ ನೋಡಕ್ಕಾಗಲ್ಲ ಸರ್. ಇಲ್ಲ ಸರ್, ಅಷ್ಟೊಂದೆಲ್ಲ ಅವ್ರು ಅಚೀವ್ಮೆಂಟ್ ಮಾಡಿದ್ರು. ಇದೇ ಕಂಪ್ನಿಯಿಂದಾನೇ ಬೆಳೆಸಿದ್ರು. ಅದಕ್ಕೆ ಎಲ್ಲರಿಗೂ BMW ತಗೋಬೇಕಂತ ನಮ್ದು ಆಸೆ. ಇನ್ಮೇಲೆ ನಮ್ಮ ಸರ್ ಮೋಟಿವೇಶನ್ ಏನು ಹೇಳ್ತಾರೆ ಕೇಳಿ, ಅವ್ರು ಹೆಂಗ್ ಬೆಳೆದು ಬಂದ್ರು ಅದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೇಷನ್ ಮಾಡ್ತಾರೆ. ಮಾಡ್ತೀನಿ ನೋಡಿ. ಇವಾಗ ನಮಸ್ಕಾರ ಸರ್. ನಮಸ್ಕಾರ, ನನ್ನ ಹೆಸರು ಶರಂತ್. ಇವಾಗ ಹೇಳಿದ್ರಲ್ಲ, ಇದೆಲ್ಲ ನಾನು ಬಡತನದಲ್ಲೇ ಹುಟ್ಟಿದ್ದು. ಕ್ಲಾಪ್ಸ್. ನಾನು 2 BMW ಇದೆ ಈಗ. ನಾನು ಫಾರಿನಲ್ಲಿ ಎಲ್ಲ ಇರೋದೀಗ, ಗೊತ್ತಾ? ನನ್ಗೂ ಹಿಂಗೆ ಬಂತು ಒಂದ್ ಫೋನು.
ಇಷ್ಟು ಅಮೌಂಟ್ ಹಾಕಿ ನೀವು ಸೇರ್ ಆಗ್ತೀರಾ ಅಂತೆ. ನಾನು ಅದಕ್ಕಲ್ಲೇ ಮಾಡಿದ್ದು. ಇವಾಗ ನೋಡು 2 BMW, ಒಂದು ಮನೆ ಇದೆ ನನ್ನದು. ಬಡತನದಿಂದ ಬೆಳಿಬೇಕು ನಾವು ಅಂತ ನನ್ಗೂ ಇದೇ ತರ ನಮ್ ಸರ್ ಹೇಳಿದ್ರು 1200 ರೂಪಾಯಿ ಹಾಕ್ರಿ ಅವಾಗ. ಆದ್ರೆ ನಮ್ಗೂ ಅವಾಗಿನ ಕಾಲದಲ್ಲಿ ಸಂಕಟಕ್ಕೆ ರೊಕ್ಕಿರಲಿಲ್ಲ, ಆದ್ರೂ ನಾವು ದಯಣೆ ಮಾಡಿ Why? I don't understand. ನಾವು ದಯಣೆ ಮಾಡಿ ಹಾಕ್ತಿವಿ. ಲೋನ್ ತೊಂದ್ವಿ, ಎಲ್ಲೆಲ್ಲೋ ಲೋನ್ ತೊಂದ್ವಿ, ಹಾಕ್ದ್ವಿ. ಈಗ 2 BMW, ಒಂದು ಮನೆ ಇದೆ ಬೆಂಗಳೂರಲ್ಲಿ, 1.5 ಕೋಟಿದು. ಗೊತ್ತಾ? ನೀವು ಮಾಡಿ ಈ ತರ ಬೆಳೀತ್ರಿ. ನಾವು ಅವಾಗೆಲ್ಲ ಹದ್ದುದು ಲಾಡಿ ಕಟ್ಕೋತಿದ್ವಿ. ಇವಾಗ ನೋಡು ಬೆಲ್ಟು ವಾಚು ಎಷ್ಟು ಗೊತ್ತಾ? ಅವಾಗೆಲ್ಲ ಊಟಕ್ಕೆ ಗತಿ ಇರ್ಲಿಲ್ಲ, ಬೀದಿಯಲ್ಲಿ ಕುತ್ಕೊಂತಿದ್ವಿ. ಇವಾಗ 5 ಸ್ಟಾರ್ ಹೋಟೆಲ್ ಅಲ್ಲಿ ಕರಿತಾವ್ರೆ ಡಿನ್ನರ್ಗೆ. ನಮ್ಗ್ ಬರ್ರಿ ನಿಮ್ಗ್ ಬಂದಿರ್ತಿ, ನಮ್ಗ್ ಬರ್ರಿ ನಿಮ್ಗ್ ಬಂದಿರ್ತಿ. ಇದು ಗೊತ್ತಾ? ಸರ್ ಇವನೇನ್ರಿ ನಮ್ಮ ಹುಡುಗರೆಲ್ಲ ಏನೇನು ತೋರ್ಸ್ಕೊತಾರಲ್ಲ ಸರ್ ಅದು ಬೆಲ್ಟ್ ಸರ್, ಬೆಲ್ಟ್ ಅದು 50 ಏನು ಇದು ಗೊತ್ತ ತೋರ್ಸ್ಲಾಗತ್ತ ಬಿಟ್ರೆ ನಾವು ಎಲ್ಲ ಕಳ್ದ ತೋರ್ಸಂಗ ಅನಿಸ್ತಾನೆ. ಈ ಆಟದ ನಾವಲ್ಲಪ್ಪ. ಈ ಬೆಲ್ಟ್ಗೆ 1 ಲಕ್ಷ ಕೊಟ್ಟಿದ್ದೀನಿ. ಈ ವಾಚ್ ಬೆಲೆ ಗೊತ್ತಾ? 10 ಲಕ್ಷ ಕೊಟ್ಟಿದ್ದೀನಿ. ಬಡತನದಲ್ಲಿದ್ವಿ, ಇವಾಗ BMW ಇದೆ. ಬಡತನ ಹೋಗ್ಬೇಕಂದ್ರೆ ಬಿಸ್ನೆಸ್ ಮಾಡ್ಲೇಬೇಕು. ಅವಾಗ್ಲೇ ಬಿಸ್ನೆಸ್ ಮಾಡಿದ್ದೆ ನಾನು, ಇವಾಗ ಈಗ ಇರೋದು. ನೀವು ಬಿಸ್ನೆಸ್ ಮಾಡಿ. ನಿಮಗೆ 1 ಕೋಟಿ ಮನೆ ಬೇಕಾ? ಬೇಕು ನಿಮಗೆ BMW ಬೇಕಾ? ಬೇಕು ಬೇಜಾನ್ ದುಡ್ಡು ಬೇಕಾ? ಬೇಕು ಬೇಕಾ? ಬೇಕು. 12 ರೂಪಾಯಿ ಎಲ್ಲ ಹೇಳೋದಲ್ಲ ಅರ್ಥ ಆಗಲ್ಲ. ಯಾರಿಗೆ ಇಂಟ್ರೆಸ್ಟ್ ಅದ ಎಲ್ಲ ಹೆಸರು ಬಳಸ್ರಿ, ಹಂಗೆ ರೊಕ್ಕ ಕೊಟ್ಟು ಹೋಗ್ಬಿಡ್ರಿ. ನಾ ಮಾಡ್ತಮ್ಮ. ಏ ಸರ್ ನಂದು ಮಾಡಿ. ಸರ್ ನಿಮ್ಮ ಹೆಸರು ಹೇಳಿ ಸರ್. ಪ್ರದೀಪ್. ಯಾರು ರಿಜಿಸ್ಟರ್ ಮಾಡ್ತೀರಿ ಸರ್? ಅಣ್ಣ ಸೈಲೆಂಟ್ ರೊಕ್ಕ ಕಟ್ಟಲ್ಲ ಅವ ಕರಿತಾವ ಬಾ. ಎಲ್ಲಿ 1.5 ಕೋಟಿ, ಎಲ್ಲಿ BMW, ನಮ್ಮ ಹೆಣ ಸಂಘನಾಗೆ ಹೊಂಟ. ಸರ್ ಇದು ಬಡತನ ಹೋಗಲ್ಲ. ಅಯ್ಯಪ್ಪೋ ನಿಮ್ಮ ಕಾಲು ಬಿದ್ದಿಲ್ರಿ ಸಾಹೇಬ್ರ, ನನಗೆ ಬ್ಯಾಡ್ರಿ. ನಾವು ಬಿಟ್ಟು ಸರ್ ನೀವು BMW ಸಂಘ ಕಟ್ಟಿ ಸಾಕಾಗ್ಯದ ನನಗ. ನೀವು ಎಲ್ಲಿ ತಂದಿರಿ ಹೋರಿ ನಿಮ್ಮ ಆ ಕಡೆ. ಸರ್ BMW. ಸರ್ ನಿಮ್ಮ ನಿಮ್ಮ ಹೆಸರು ಹೇಳಿ ಸರ್. ಪ್ರಶಾಂತ್ ಸರ್. ಪ್ರಶಾಂತ್ ಸರ್ ರಿಜಿಸ್ಟರ್ ಆಗ್ತೀರಾ? ಹಾಗಾದ್ರೆ ಫೋನ್ ಪೇಗೆ 200 ರೂಪಾಯಿ 1200 ಹಾಕಿ ಸರ್. ಆಯ್ತು ಸರ್, ಮಾಡ್ತೀನಿ. ಧೈರ್ಯದಿಂದ ನಾ ಇದ್ದ ಮಗಲ. ಸರ್ ನೆಕ್ಸ್ಟ್ ಇವ್ ಕೆಳಗಡೆ ಸರ್. ಸರ್ ನಿಮ್ಮ ID ಕ್ರಿಯೇಟ್ ಆಯ್ತು. ಇಲ್ಲಿ ನಿಮ್ಮ ಕೆಳಗಡೆ ಯಾರು ರಿಜಿಸ್ಟರ್ ಮಾಡ್ತೀರಿ ಇವಾಗ? ಸರ್ ನಮ್ಮ ಅಣ್ಣವ್ರು ಅದಾರ ಸರ್. ಆಯ್ತು ಸರ್, ಅವ್ರ ಹೆಸರು ಹೇಳಿ ಸರ್. ಗಣೇಶ್ ಸರ್. ಓಕೆ ಸರ್. ಅವ್ರದ್ದು 1200 ಇದಕ್ಕೆ ಹಾಕಿ ಸರ್. ಆಯ್ತು ಸರ್. ನಿಮಗೆ ಅವ್ರ ಕಡೆಯಿಂದ 300 ರೂಪಾಯಿ ಕಮಿಷನ್ ನಿಮ್ಗೆ ನಾಳೆ ಅಕೌಂಟಿಗೆ ಬರುತ್ತೆ ಸರ್. ಮನೇಲಿ ಯಾರಾದ್ರೂ ಇದ್ದಾರೋ? ಮತ್ತೆ ನಿಮ್ಮ ಮನೇಲಿ ಯಾರು? ಸರ್ ಯಾರು? ಯಾಕಂದ್ರೆ ಎಲ್ಲರೂ ಇನ್ಕಮ್ ಬರುತ್ತೆ ಸರ್, ಆ ಥರ ಇವು ಎಲ್ಲರೂ ರಿಜಿಸ್ಟರ್ ಮಾಡಿದ್ರಿ ಇವಾಗ. ಸರ್ ಯಾರು? ಓಕೆ ಸರ್, ಒಟ್ಟು ಬರ್ಕೊಂಡ್ಬಿಡ್ತೀನಿ. ಸರ್ ನಿಮ್ದು ಆಯ್ತು ಸರ್. ನಿಮ್ದು ಇವಾಗ ಸರ್ ನಿಮ್ಮ ಹೆಸರು ಹೇಳಿ. ಸಚಿನ್. ಸರ್ ಓಕೆ, ಇಲ್ಲ ಸಹಿ ಹಾಕ್ಬಿಡಿ ಸರ್ ನೀವು. ಓಕೆ ಸರ್, ಓಕೆ ಸರ್. ಇವಾಗ ಎಲ್ಲ ರಿಜಿಸ್ಟರ್ ಆಗಿದೆ. ನಾಳೆಯಿಂದ ದುಡ್ಡು ಎಲ್ಲರಿಗೆ ಜಮಾ ಆಗ್ತಾ ಹೋಗುತ್ತೆ. ಹಾಗೆ ನಿಮ್ಮ ಕ್ಲೈಂಟ್ ಬಂದರೆ ಹಾಗೆ ಅದ್ರ ಕೆಳಗಡೆ ರಿಜಿಸ್ಟರ್ ಮಾಡಿ ಸರ್. ಹಾಗೆ ಸರ್, ಹಾಗೆ ಫೋನ್ ಹಚ್ಚಿ ಸರ್. ಓಕೆ ಸರ್, ಓಕೆ. ಇವಾಗೆಲ್ಲ ರಿಜಿಸ್ಟರ್ ಆಗಿದೆ. ನಾಳೆ ಇನ್ನೂ ಸ್ವಲ್ಪ ಜನ ಇದ್ರೆ ನಾಳೆ ಬರ್ತೀನಿ ಸರ್.